ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now flat 50% discount. Visit SAK Convention Hall, Shekhar Nagar, IB Road, Raichur. ಇಲ್ಲಿ ಭೇಟಿ ನೀಡಿ SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಮ್ಸ್ ಸ್ಥಾಪನೆಗೆ ಹೋರಾಟ 2 ವರ್ಷಕ್ಕೆ ಪಾದಾರ್ಪಣೆ. ಏಮ್ಸ್ ಹೋರಾಟ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ನೆನಪಿಸುತ್ತಿದೆ ಪಂಪಣ್ಣ. ದೇವದುರ್ಗ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ, ಹಣ ಕೊಟ್ಟವರಿಗೆ ಚಿಕಿತ್ಸೆ, ದೂರು ಕೊಟ್ಟರೂ ಕ್ರಮ ಕೈಗೊಳ್ಳದ DHO ಮಲ್ಲಯ್ಯ ಕಟ್ಟಿಮನಿ. ಮೇ 17ರಂದು ಉಚಿತ ಉದ್ಯೋಗ ಮೇಳ, ಉಚಿತ ತರಬೇತಿ ನೀಡಿ ಉದ್ಯೋಗ ಅನಂತ್. ರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, APMCಯಲ್ಲಿ ಭತ್ತ ನೀರು ಪಾಲು. ತಾಲೂಕಾದ್ಯಂತ ಮಳೆ, ಯರಗೇರದಲ್ಲಿ 136 ಮಿಲಿಮೀಟರ್ ದಾಖಲೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಸುತ್ತಿರುವ ಹೋರಾಟ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಡೆದ ಹೋರಾಟದ ಇತಿಹಾಸ ನೆನಪಿಸುತ್ತಿದೆ ಎಂದು ಸ್ವಾತಂತ್ರ್ಯ ಹೋರಾಟಗಾರ ಪಂಪಣ್ಣ ನೆರವಿ ಹೇಳಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಸುತ್ತಿರುವ ಹೋರಾಟ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಡೆದ ಹೋರಾಟದ ಇತಿಹಾಸ ನೆನಪಿಸುತ್ತಿದೆ ಎಂದು ಸ್ವಾತಂತ್ರ್ಯ ಹೋರಾಟಗಾರ ಪಂಪಣ್ಣ ನೆರವಿ ಹೇಳಿದರು. ನಗರದ ಏಮ್ಸ್ ಹೋರಾಟದ ವೇದಿಕೆಯಲ್ಲಿ ನಡೆಸುತ್ತಿರುವ ಏಮ್ಸ್ ಸ್ಥಾಪನೆಗಾಗಿ ನಡೆಸುತ್ತಿರುವ ಹೋರಾಟಕ್ಕೆ 2 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಕಳೆದ 2 ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೋರಾಟ ಇತಿಹಾಸ ಮೆಲುಕು ಹಾಕುವಂತಿದೆ ಎಂದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಸಂದರ್ಭದಲ್ಲಿ ನಾವು ಅಂದು ಯುವಕರು, ವಿದ್ಯಾರ್ಥಿಗಳಾಗಿದ್ದು ಅಂದಿನ ಕೆಚ್ಚೆದೆಯ ಧೈರ್ಯವನ್ನು ಯಾವತ್ತೂ ಮರೆಯುವಂತಿಲ್ಲ. ಸ್ವಾತಂತ್ರ್ಯ ಪಡೆಯಲೇಬೇಕೆಂಬುದು ನಮ್ಮಲ್ಲಿ ಹುಟ್ಟಿಕೊಂಡಿತ್ತು. ಹೋರಾಟ ನಡೆಸುತ್ತಿರುವುದು ಉದ್ದೇಶ ನಮ್ಮ ಹಕ್ಕು ನಾವು ಪಡೆದುಕೊಳ್ಳಬೇಕೆಂಬುದಾಗಿ. ನಮ್ಮ ಸ್ವಾತಂತ್ರ್ಯ ನಮಗೆ ಉಪಯೋಗವಾಗಬೇಕು. ಸ್ವಾತಂತ್ರ್ಯ ಪಡಿಸಿಕೊಳ್ಳುವುದು ನಮ್ಮ ಮೂಲ ಉದ್ದೇಶವಾಗಿ. ನಮ್ಮ ಸ್ವಾತಂತ್ರ್ಯ ನಮಗೆ ಉಪಯೋಗವಾಗಬೇಕು. ಸ್ವಾತಂತ್ರ್ಯ ಪಡಿಸಿಕೊಳ್ಳುವುದು ನಮ್ಮ ಮೂಲ ಉದ್ದೇಶವಾಗಿತ್ತು. ಇಂದು ನಮ್ಮ ಭಾಗಕ್ಕೆ ದೊರೆಯಬೇಕಾಗಿರುವ ಸೌಲಭ್ಯಗಳು, ಅಭಿವೃದ್ಧಿ ಯೋಜನೆಗಳು ಹೋರಾಟದ ಮೂಲಕ ಪಡೆಯುತ್ತಿದ್ದೇವೆ. ಸ್ವಾತಂತ್ರ್ಯ ಹಾಗೂ ಸ್ವಾತಂತ್ರ್ಯದ ನಂತರವೂ ನಾವು ನಮ್ಮ ಸೌಲಭ್ಯ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಿಂದೆ ಹೋರಾಟ ಮಾಡಿದ ಸಂದರ್ಭದಲ್ಲಿ ನಾವು ಅನುಭವಿಸಿದ ಕಷ್ಟ ನಷ್ಟಗಳು ಇಂದು ಏಮ್ಸ್ ಹೋರಾಟದಿಂದ ನಾವು ಕಾಣುತ್ತಿದ್ದೇವೆ. ಸ್ವಾತಂತ್ರ್ಯದ ಹೋರಾಟ ಮರುಕಳಿಸುತ್ತಿದೆ ಎಂದರು. 732 ದಿನಗಳಿಂದ ನಡೆಯುವ ನಿರಂತರ ಅನಿಶ್ಚಿತತೆ ಸತ್ಯಾಗ್ರಹ ಸ್ವಾತಂತ್ರ್ಯ ಹೋರಾಟಗಾರರ ಪಂಪಣ್ಣ ಅವರಿಗೆ ಬೇಕು. ಬೈಕ್ ಮೇಲೆ ಹೋಗೋರಿಗೆ ಬೇಕು, ಚಾ ಕುಡಿಯೋರಿಗೆ ಬೇಕು, ನಮ್ಮ ಕಡೆ ಮಿಕ ನೋಡೋರಿಗೆ ಬೇಕು. ಯಾತಕ್ಕಾಗಿ ಹೋರಾಟ ನಮಗೆ ಬೇಕು, ನಿಮಗೆ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. 2 ವರ್ಷ 3ನೇ ವರ್ಷಕ್ಕೆ ಕಾಲಿಟ್ಟ ಏಮ್ಸ್ ಹೋರಾಟಕ್ಕೆ, ಹೋರಾಟಕ್ಕೆ ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಸಾರಿಗೆ ಸಂಸ್ಥೆಯನ್ನು ಕೊಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಸಾರಿಗೆ ಸಂಸ್ಥೆಯನ್ನು ನೀಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಸಾರಿಗೆ ಸಂಸ್ಥೆಯನ್ನು ನೀಡಲೇಬೇಕು.
ಐಐಟಿಯಿಂದ ವಂಚಿತಗೊಂಡ ರಾಯಚೂರಿಗೆ ಏಮ್ಸ್ ಆರೋಗ್ಯ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಪ್ರಾರಂಭಿಸುವಾಗ ನೆನಪಿಸುವಾಗ ಭಾರತ ಮಾತೆಯ ಆಶೀರ್ವಾದ ಅವೆರಡು ಶಕ್ತಿಗಳು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು ಸ್ವಾತಂತ್ರ್ಯ ಬಂತು. ಆದರೆ ಜನಸಾಮಾನ್ಯರಿಗೆ ಸ್ವಾತಂತ್ರ್ಯದ ಕಲ್ಪನೆ ಇಲ್ಲ. ಸರಳವಾಗಿ ದುಡಿಯೋದು ಬರ್ತದೆ ಅಷ್ಟೇ. ಆಮೇಲೆ ಸ್ವಂತ ಕೆಲಸ ಯಾಕೆ ನಾನು ಹಳ್ಳಿಯಲ್ಲಿ ಹುಟ್ಟಿದ್ದೆ. ನಮ್ಮಪ್ಪ ಮುಂಜಾನೆ ಹೊಲಕ್ಕೆ ಹೋಗಿ ಬೆಳೆ ಹೊಡೆದು ಬರ್ತದೆ. ಮತ್ತು ಸಾಯಂಕಾಲ ತಂದು ರಾತ್ರಿ ಗಂಟೆ ತಂದು ಕೆಲಸ ಮಾಡ್ತೀವಿ. ಕೆಲಸ ಮಾಡೋದು ಒಟ್ಟು ಕೆಲಸ ಅಷ್ಟೇ. ಎರಡೇ ಕೊಟ್ಟರೆ ಹೆಚ್ಚಿನ ವಿಚಾರಗಳು ಅವು ಏನು ಕೆಲವರು ವರ್ಷಗಳು ಒಂಥರ ಪುರಾಣಗಳು ಅವೆಲ್ಲ ಕಥೆಗಳು ಅವೆಲ್ಲ ಮಾಡ್ಕೊಳ್ತೀನಿ. ಸಾಧಾರಣ ಕಾರ್ಯಕ್ರಮ ನಡೆದು ಯಾಕೆಂದರೆ ಇನ್ನೂ ಏನು ಕಾರ್ಯಕ್ರಮ ಮಾಡಿದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಇನ್ನೂ ಹೆಚ್ಚಿನ ಅನುಕೂಲತೆ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಎಂಬುದು ನಮಗೆ ಕಲ್ಪನೆ ಇರಲಿಲ್ಲ. ಯಾಕೆ ನಾನು ಹಳ್ಳಿಗೆ ಹುಟ್ಟಿದ್ರೆ ನಾನು ಹಳ್ಳಿಗೆ ಗೊತ್ತಿದೆ. ನಮ್ಮ ಮನೆ ನಮ್ಮ ಅಪ್ಪ ನಮ್ಮಮ್ಮ 4 ಮಂದಿ. ಅಲ್ಲಿ ಈ 4 ಏನು ಬಾಂಧವ್ಯ ಇದೆ, ತಂದೆ ತಾಯಿ, ಅಜ್ಜಿ ಅಜ್ಜ, ತಾಯಿ, ತಂದೆ, ಮಗು, ಇದರಲ್ಲಿ ಕಟ್ಟಿದಂಬುದು ಒಂದು ಅಂಶ ಹುಡುಕಿರಿ ಸಿಗೋದಲ್ಲ. ಅಂಥ ಒಂದು ಸಾಧಾರಣ ವ್ಯವಸ್ಥೆ ಇದೆ. ಎಂಥ ಪವಿತ್ರವಾದಂಥ ವ್ಯವಸ್ಥೆ ಇದು. ಆ ಪಾವಿತ್ರ್ಯತೆ ನಿಮ್ಗೆ ಹಗುರವಾಗಿ ಸಿಗೋದಿಲ್ಲ. ಇದು ಅಂಥ ಒಂದು ಪಾವಿತ್ರ್ಯತೆಯನ್ನು ಪೂರ್ಣ ಮಾನವ ಕುಲಕ್ಕೆ ಬರೋದು ಸ್ವಾತಂತ್ರ್ಯದ ಮೂಲ ಉದ್ದೇಶ. ಏಕೆಂದರೆ ಜನರಿಗೆ ಬೇರೆಯವರು ಆಳಿ ನಮಗೇನು ಜೀವನದ ಒಂದು ದಾರಿ ತೋರಿಸ್ತಾರೋ ಅದರ ಕಲ್ಪನೆಗಿಂತಲೂ ಅದನ್ನು ನಮ್ಮದಾಗಿಸ್ಕೊಂಡು ನಮ್ಮ ಸ್ವಾತಂತ್ರ್ಯ ನಮಗೆ ಉಪಯೋಗ ಆಗಬೇಕು. ಸ್ವಾತಂತ್ರ್ಯ ಒಬ್ಬನಿಗಲ್ಲ, ಇದು ಒಂದು ವ್ಯಕ್ತಿ ಮೊದಲು ಕುಟುಂಬ, ವ್ಯಕ್ತಿಯಿಂದ ಕುಟುಂಬದಿಂದ ಪ್ರಪಂಚವೇ ನಮ್ಮ ಕುಟುಂಬ. ಕುಟುಂಬ ಅಂದರೆ ಬರೀ ನಮ್ಮ ಮನೆ ಅಷ್ಟೇ ಅಲ್ಲ, ಅಲ್ಲಿ ಆದರೆ ಮನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಜೈನ್, ಎಸ್ ಮಾರಪ್ಪ ವಕೀಲ್, ಕಾಮರಾಜ್ ಪಾಟೀಲ್, ಎಸ್ ಪಾಟೀಲ್, ವೀರಭದ್ರಪ್ಪ ಅಂಬರ್ಪೇಟೆ, ಗುರುರಾಜ್ ಕುಲಕರ್ಣಿ, ಮಹಾವೀರ್ ಉಸ್ಮಾನಿಯಾ ಮಾರ್ಕೆಟ್ ಅಧ್ಯಕ್ಷರು ನರಸಪ್ಪ ಬಾಡಿಯಾಳ್, ಶ್ರೀನಿವಾಸ್ ಕಲ್ವಲ್ದೊಡ್ಡಿ, ಗುರುರಾಜ್ ಕುಲಕರ್ಣಿ, ರಮೇಶ್ ಕಲ್ಲೂರ್ಕರ್, ವೀರೇಶ್ ಬಾಬು, ಮಹೇಂದ್ರ ಸಿಂಗ್, ವೀರಭದ್ರಯ್ಯ ಸ್ವಾಮಿ, ಸುಲೋಚನಾ ಸಂಘ, ವೆಂಕೋಪ್ ಶೆಟ್ಟಿ ಹೊಸಪೇಟೆ, ವೆಂಕಟರೆಡ್ಡಿ ದಿನ್ನಿ, ಎಸ್ ತಿಮ್ಮಾರೆಡ್ಡಿ, ಜಸ್ವಂತರಾವ್ ಕಲ್ಯಾಣಕಾರಿ, ಎಂ ಈರಣ್ಣ, ರೂಪಾ ಶ್ರೀನಿವಾಸ್ ನಾಯಕ್, ಕೆಇ ಕುಮಾರ್, ದಸ್ತಗಿರಿ ಕಾಕರ್ಗಲ್, ಸೋಮಶೇಖರ್ ಪುರ್ತಿಪ್ಲಿ, ಆರಿಫ್ ಮಿಯಾ ನೆಲೆಹಾಳ್, ವೀರಣ್ಣ ಶೆಟ್ಟಿ ಭಂಡಾರಿ, ಎಸ್ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವದುರ್ಗ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಶಿವಾನಂದ್ ಹಾಗೂ ಔಷಧಿ ಅಧಿಕಾರಿ ಸುಭಾಷ್ ವಿರುದ್ಧ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ತನಿಖೆ ನಡೆಸಿ ಸಾರ್ವಜನಿಕರಿಗೆ ಸರ್ಕಾರ ಸೌಲಭ್ಯ ಒದಗಿಸಬೇಕೆಂದು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಸಂಚಾಲಕ ಮಲ್ಲಯ್ಯ ಕಟ್ಟಿಮನಿ ಆಗ್ರಹಿಸಿದರು. ದೇವದುರ್ಗ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಶಿವಾನಂದ್ ಹಾಗೂ ಔಷಧಿ ಅಧಿಕಾರಿ ಸುಭಾಷ್ ವಿರುದ್ಧ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ತನಿಖೆ ನಡೆಸಿ ಸಾರ್ವಜನಿಕರಿಗೆ ಸರ್ಕಾರ ಸೌಲಭ್ಯ ಒದಗಿಸಬೇಕೆಂದು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಸಂಚಾಲಕ ಮಲ್ಲಯ್ಯ ಕಟ್ಟಿಮನಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳನ್ನು ಡಾಕ್ಟರ್ ಶಿವಾನಂದ್ ಸ್ವತಃ ಆಸ್ಪತ್ರೆಯಾದ ಜನನಿ ಆಸ್ಪತ್ರೆಯಲ್ಲಿ ಬಳಸಿಕೊಳ್ಳಲಿದ್ದಾರೆ. ಔಷಧಿ ಪ್ರಯೋಗಾಲಯ ವ್ಯವಸ್ಥೆ ಹಾಗೂ ಜನರು ಹಣ ನೀಡಬೇಕಾದ ಸ್ಥಿತಿ ಇದೆ. ಈ ಕುರಿತು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಇವರಿಗೆ ದೂರು ನೀಡಲಾಗಿತ್ತು. ಆದರೆ ಅವರು ಶಾಮೀಲಾಗಿ ಯಾವುದೇ ಕ್ರಮ ಕೈಗೊಳ್ಳದೆ ರಕ್ಷಣೆಗೆ ನಿಂತಿದ್ದಾರೆ ಎಂದು ಆರೋಪಿಸಿದರು. ಶಸ್ತ್ರಚಿಕಿತ್ಸೆ, ಔಷಧಿ ಸೇರಿದಂತೆ ಎಲ್ಲದಕ್ಕೂ ಬಡ ಜನರು ಹಣ ನೀಡಬೇಕಾಗಿದೆ. ಆರೋಗ್ಯ ಆಯುಕ್ತ ಕ್ರಮಕ್ಕೆ ಸೂಚನೆ ನೀಡಿದ್ದರೂ ಕ್ರಮವಾಗುತ್ತಿಲ್ಲ. ಕ್ಷೇತ್ರದ ಶಾಸಕಿ ಕರೆಯಮ್ಮ ಚಿಂತಲಕುಂಟಿಯವರಿಗೆ ದೂರು ನೀಡಿದರೂ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದರು. ದೇವದುರ್ಗ ತಾಲೂಕಿನ ಮುಖ್ಯ ವೈದ್ಯಾಧಿಕಾರಿಯಾದ ಶಿವಾನಂದ್ ಮತ್ತು ಅಲ್ಲಿನ ಆಸ್ಪತ್ರೆಯ ಔಷಧ ದಾಸ್ತಾನು ಮಾಡುವ ಸುಭಾಷರವರು ಸುಮಾರು ವರ್ಷಗಳಿಂದ ಭ್ರಷ್ಟಾಚಾರ ಸಂಬಂಧಪಟ್ಟಂಗ ದೂರು ನೀಡಿದರೂ ಕೂಡ ಮತ್ತು ಕ್ರಮ ಕೈಗೊಳ್ಳದೆ ಇರತಕ್ಕಂಥ ಜಿಲ್ಲಾ ಆರೋಗ್ಯಾಧಿಕಾರಿ ಸುರೇಂದ್ರ ಬಾಬು ಮತ್ತು ದೇವದುರ್ಗ ತಾಲೂಕಾ THO ಅಧಿಕಾರಿಗಳಾದ ಬಲನೇಶ್ವರ್ ಅವರು ಮೌನ ವಹಿಸಿದ್ದಾರೆ.
THO ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದಂತಹ ಸಾರ್ವಜನಿಕರನ್ನು ಶಸ್ತ್ರಚಿಕಿತ್ಸೆ ಸರ್ಕಾರ ಆಸ್ಪತ್ರೆಯಲ್ಲಿ ಮಾಡದೆ ಮುಖ್ಯ ವೈದ್ಯಾಧಿಕಾರಿಯಾದ ಶಿವಾನಂದರವರು ತನ್ನ ಖಾಸಗಿ ಆಸ್ಪತ್ರೆ ಜನಿನ ಆಸ್ಪತ್ರೆಗೆ ಕಳಿಸಿ ಸುಮಾರು ಬಡವರ ಹಣವನ್ನು ಸುಲಿಗೆ ಮಾಡುತ್ತಿದ್ದಾರೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧ ಉಪಚಾರಗಳು ಮತ್ತು ಇಲ್ಲಿರ್ತಕ್ಕಂಥ ಕೆಲವೊಂದು ಲ್ಯಾಬ್ ಟೆಕ್ನಿಕಲ್ ಉಪಕರಣಗಳನ್ನು ತನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಬಳಕೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಾವು ಎಷ್ಟೇ ದೂರು ಕೊಟ್ಟರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿರುವುದರಿಂದ ಸರ್ಕಾರ ವಿಶೇಷ ತನಿಖೆ ನಡೆಸಬೇಕಂತೇಳಿ ಒತ್ತಾಯಿಸಿ ಆಗ್ರಹಪಡಿಸ್ತಾ ಇದೆ. ಮುಖ್ಯ ವೈದ್ಯಾಧಿಕಾರಿ ಶಿವಾನಂದರವರು ಶಸ್ತ್ರಚಿಕಿತ್ಸೆ ಆಗಿದ್ರೂ ಕೂಡ ಸರ್ಕಾರ ಆಸ್ಪತ್ರೆಯಲ್ಲಿ ಎಷ್ಟು ಶಸ್ತ್ರಚಿಕಿತ್ಸೆ ಮಾಡಿದ್ದೆಂಬುದು ಮಾಹಿತಿ ಕೇಳಿದ್ರು ಕೂಡ ಹೇಳ್ತಾ ಇಲ್ಲ. ಮತ್ತು ಖಾಸಗಿ ಆಸ್ಪತ್ರೆಯ ಜನನ ಆಸ್ಪತ್ರೆಯಲ್ಲಿ ಎಷ್ಟು ಶಸ್ತ್ರಚಿಕಿತ್ಸೆ ಮಾಡಿದ್ದೆಂಬುದು ಕೂಡ ಹೇಳಿದ್ರು ಕೂಡ ಇಲ್ಲಿರ್ತಕ್ಕಂಥ ಸುರೇಂದ್ರ ಬಾಬು DHO ಸುರೇಂದ್ರ ಬಾಬು ಸರಿಯಾದ ರೀತಿಯಲ್ಲಿ ಹೋರಾಟ ಸಮಿತಿ ಸಹ ಸಂಚಾಲಕ ಬಸವರಾಜ್ ನಾಯಕ್ ಗೋಸಾಲ್ ಮಾತನಾಡಿ 2022ರಲ್ಲಿ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ದೂರು ನೀಡಲಾಗಿತ್ತು. ಆರೋಗ್ಯ ಆಯುಕ್ತರ ಸೂಚನೆ ಮೇರೆಗೆ ವರ್ಗಾವಣೆ ಮಾಡಲಾಗಿತ್ತು. ಈಗ ಪುನಃ ಅದೇ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಸುರೇಂದ್ರ ಬಾಬು ವರ್ಗಾವಣೆ ಮಾಡಿದ್ದಾರೆ. ಡಾಕ್ಟರ್ ಶಿವಾನಂದ್ ಹಾಗೂ ಸುಭಾಷ್ ವಿರುದ್ಧ ಕ್ರಮ ಕೈಗೊಳ್ಳದೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಬೆಂಬಲಿಸುತ್ತಿದ್ದಾರೆ. ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ದೂರುದಾರರಿಗೆ ಮಾಹಿತಿ ನೀಡದೆ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಅನೇಕ ಸಂಘಟನೆಗಳು ಒಗ್ಗೂಡಿ ಪ್ರತಿಭಟನೆ ನಡೆಸಿದಾಗ ಕ್ರಮದ ಭರವಸೆ ನೀಡಲಾಗಿತ್ತು, ಆದರೂ ಕ್ರಮವಾಗುತ್ತಿಲ್ಲ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಬನದೇಶ್ ಸೇರಿ ಎಲ್ಲರೂ ಅಕ್ರಮ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ. ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ನಿವಾರಣೆಯಾಗದೆ ಹೋದಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಏನಾದರೂ ಸಾಕ್ಷಿಗಳಿದಾವಂತ ಅಂದ್ರೆ ಇದಕ್ಕೆಲ್ಲ ಅಲ್ಲಿ ದೇವದುರ್ಗದಲ್ಲಿ ಇರತಕ್ಕಂತ ಸುಮಾರು 22ರಿಂದ ಈ ಡಾಕ್ಟರ್ ಆರೋಗ್ಯ ಜಿಲ್ಲಾಧಿಕಾರಿ ಸುರೇಂದ್ರ ಬಾಬು ಅವರಲ್ಲ ಅಲ್ಲೆಲ್ಲ ಅವರಿಗೆಲ್ಲ ಬೆಂಬಲ ಪಡ್ತಾ ಇದ್ದಾರೆ ಅಂತ. ಅಂದ್ರೆ ಸರಿಯಾದ ರೀತಿ ವಿಚಾರಣೆ ಮಾಡಿ ಏನು ತಪ್ಪಾದ ಇಲ್ಲ ಅಂತ ಮಾಡ್ತಕ್ಕಂಥ ರೀಸೆಂಟ್ ಆಗಿ 13 ಮಾರ್ಚ್ನ ತಾರೀಕು ಒಂದು ಎಲ್ಲ ಪ್ರಗತಿಪರ ಒಕ್ಕೂಟಗಳ ಒಂದು ಪ್ರತಿಭಟನೆ ಮಾಡಿದಾಗ ಅವರೇ ಮೊನ್ನೆ ಇವರು ಆರೋಗ್ಯ ಅಧಿಕಾರಿ ಬಂದು ತಗೊಂಡು ಅವ್ರು ಸುಮ್ಮನೆ ನಾಮಕವಾಸ್ತೆ ಒಂದು ವರ್ಗಾವಣೆ ಮಾಡಿದಂಗೆ ಅವನ ಸ್ಥಾನ ಪಲಾಟ ಮಾಡಬೇಕು, ಬೇರೆಯವ್ರನ್ನ ಇದು ಮಾಡಂತ ಹೇಳಿದ್ರೆ ಸುಮ್ಮನೆ ಮಾಡಿ ಮತ್ತೆ ಅವ್ರನ್ನ ಏನಪ್ಪ ಅಂದ್ರೆ ಮತ್ತೆ ಅವರಿಗೆ ರಿಪೀಟ್ ಅವ್ರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯವಾಗಿ ಅದೇ MLA ಅವರು ಹೋಗಿವಿ, MLA ಅವರು 1 ವರ್ಷ ಆಯ್ತು, ಅದ್ರ ಬಗ್ಗೆ ಅವರು ನಿಷ್ಕಾಳಜಿ ವಹಿಸದಂತ ನಮ್ಮ ಆರೋಪ. ಯಾಕಂತಂದ್ರೆ ಒಂದು ಮಹಿಳೆ ಆಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇವೆಲ್ಲ ಹೆರಿಗೆ ಬೇರೆ ಆಸ್ಪತ್ರೆಗೆ ಬರೀತಾರ. CO ಅಲ್ಲಿ ಲೋಕಲ್ 5 ವರ್ಷ ಆಯ್ತು, ಯಾರು ನಮ್ಮ ಡಾಕ್ಟರ್ ಬಂದೇಶ್ವರ್ ಲೋಕಲ್ THO. ಮತ್ತು ಏನಪ್ಪ 20 ವರ್ಷ ಆಯ್ತು ಸುಭಾಷ್ ಅವರು 20 ವರ್ಷ ದಾಸ್ತಾನುಗಳನ್ನ ಎಲ್ಲಿ ಮಾಡೋದು ಎಲ್ಲಿಗಿಲ್ಲ ಅಲ್ಲಿ ಇದು ಮಾಡಿದ್ರು. ನಾವು ಎಷ್ಟೋ ಸಂಘಟನೆಗಳು ಮಾಡಿದ್ರೆ ಕೆಲವು ಸಂಘಟನೆಗಳ ನಮ್ಮ ಮಿತ್ರರ ಮೇಲೆ ಕೇಸುಗಳು ದಾಖಲೆ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್. ಅದು ಶಿವಾನಂದ್. ಮತ್ತೆ ಇತ್ತೀಚೆಗೆ ಯುವ ಸ್ಫೋಟ ಅಂತ ಪತ್ರಿಕೆ ಇದೆ, ಆ ಪತ್ರಿಕೆಯಲ್ಲಿ ಬರೆದ್ರೆ ಅವರಿಗೆ ಮಾನನಷ್ಟ ಮೊಕದ್ದಮೆ ಮಾಡಿದ್ದಾರೆ ಹಾಕಿದ್ದಾರೆ. ಅಂದ್ರೆ ಏನಾದ್ರ ಇವರು ರಾಜಕೀಯ ಒಂದು ಬೆಂಬಲ ತಗೊಂಡು ಈ ತರ ಏನಪ್ಪ ಅಂದ್ರೆ ಇದು ಮಾಡಿರ್ತಕ್ಕಂಥ. ನಾವು ಮುಖ್ಯವಾಗಿ ಏನಪ್ಪ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳು ಈ DHO ಡಾಕ್ಟರ್ ಸುರೇಂದ್ರ ಬಾಬುರನ್ನ ಮೇಲೆ ಕ್ರಮ ತಗೋಬೇಕು. ಮತ್ತು ಪುನಃ ಏನಪ್ಪ ಅಂದ್ರೆ ನಾವು ದೂರು ಪಟ್ಟಿರ್ತಕ್ಕಂಥ ದೂರದಾರನ ಕರೆಸಿ ಅಲ್ಲಿ ವಿಚಾರಣೆ ಮಾಡಿ ನಮ್ಮ ತಪ್ಪಿದ್ರೆ ನಮಗೂ ಹೇಳಬೇಕು, ಅವರು ತಪ್ಪಿದ್ರೆ ಅವ್ರ ಮೇಲೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಶಿವಬಲ್ಲಿದ ಪಂಪಣ್ಣ ಉಪಸ್ಥಿತರಿದ್ದರು. ಬೆಂಗಳೂರಿನ ಸಂಭವ ಫೌಂಡೇಶನ್ ಹಾಗೂ ಎಕ್ಸಿರೀಸ್ ಕಂಪನಿಗಳ ಸಹಯೋಗದಲ್ಲಿ ಮೇ 17ರಂದು ಉಚಿತ ಉದ್ಯೋಗ ಮೇಳ ನಗರದ ಸ್ಟೇಷನ್ ರಸ್ತೆಯ ರೂಟ್ಸ್ MSW ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಯೋಜಕ ಅನಂತ್ ಹೇಳಿದರು. ಬೆಂಗಳೂರಿನ ಸಂಭವ ಫೌಂಡೇಶನ್ ಹಾಗೂ ಎಕ್ಸಿರೀಸ್ ಕಂಪನಿಗಳ ಸಹಯೋಗದಲ್ಲಿ ಮೇ 17ರಂದು ಉಚಿತ ಉದ್ಯೋಗ ಮೇಳ ನಗರದ ಸ್ಟೇಷನ್ ರಸ್ತೆಯ ರೂಟ್ಸ್ MSW ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಯೋಜಕ ಅನಂತ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಲೆಕ್ಟ್ರಿಕಲ್ ವಾಹನಗಳ ಬಳಕೆ ಹೆಚ್ಚಳವಾಗುತ್ತಿದ್ದು ವಿಪುಲ ಉದ್ಯೋಗ ಅವಕಾಶಗಳಿವೆ. ಉದ್ಯೋಗ ಮೇಳದಲ್ಲಿ ನೋಂದಣಿ ಪಡೆಯುವ ನಿರುದ್ಯೋಗಿಗಳಿಗೆ ಉಚಿತ ತರಬೇತಿಯನ್ನು ನೀಡಿ ಉದ್ಯೋಗ ಒದಗಿಸಲಾಗುತ್ತದೆ. PUC ತೇರ್ಗಡೆ ಹೊಂದಿದವರು ನೋಂದಣಿ ಪಡೆದು ತರಬೇತಿ ಪಡೆಯಬೇಕಿದೆ. ಬೆಂಗಳೂರು, ಪುಣೆ, ಬಾಂಬೆ,
ಕೋಲ್ಕತ್ತಾಗಳಲ್ಲಿ ತರಬೇತಿ ವ್ಯವಸ್ಥೆ ಇದೆ. ಉಚಿತ ವಸತಿ, ಊಟ ನೀಡಿ 1 ತಿಂಗಳ ತರಬೇತಿ ಪಡೆಯುವವರಿಗೆ ಉದ್ಯೋಗ ಒದಗಿಸಲಾಗುತ್ತದೆ. ಪ್ರತಿಶತ 29 ಪದವಿ ಪಡೆದ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿದ್ದಾರೆ. ಉದ್ಯೋಗ ಪಡೆಯುವ ಅವಕಾಶವಿದ್ದು ತರಬೇತಿ ಪಡೆಯುವ ಮೂಲಕ ಉದ್ಯೋಗ ಪಡೆಯಬೇಕು ಎಂದರು. ಎಲ್ಲ ಜಿಲ್ಲೆಗಳಲ್ಲಿಯೂ ಉದ್ಯೋಗ ಮೇಳ ನಡೆಸುವ ಉದ್ದೇಶ ಸಂಸ್ಥೆ ಹೊಂದಿದೆ. ಸಂಸ್ಥೆ 2006ರಲ್ಲಿ ಪ್ರಾರಂಭವಾಗಿದ್ದು ಆರೋಗ್ಯ, ಶಿಕ್ಷಣ, ರೈತರ ತರಬೇತಿ, ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಎಕ್ಸರೀಸ್ ಕಂಪನಿಗೆ CRS ಅನುದಾನ ನೀಡುತ್ತಿದ್ದು ತರಬೇತಿ ವ್ಯವಸ್ಥೆ ಸಂಭವ ಫೌಂಡೇಶನ್ ನಿರ್ವಹಿಸಲಿದೆ ಎಂದರು. ಆಕ್ಚುಲಿ ನಮ್ಮದು ಫೌಂಡೇಶನ್ 2006ರಲ್ಲಿ ಸ್ಟಾರ್ಟ್ ಆಗಿದೆ. ಬೆಂಗಳೂರು ಬೇಸ್ಡ್ ಫೌಂಡೇಶನ್ ಇದು. ಆಲ್ ಓವರ್ ಈಗ ಮೋರ್ ದೆನ್ 26 ಸ್ಟೇಟಲ್ಲಿ ನಮ್ಮ ಫೌಂಡೇಶನ್ ಕೆಲಸ ಮಾಡ್ತಿದೆ. ಹೆಲ್ತ್ ಸೆಕ್ಟರಲ್ಲಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ರೈತರಿಗಾಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿ ಎಜುಕೇಷನ್ ಸೆಕ್ಟರಲ್ಲಿ ತುಂಬ ಕೆಲಸ ಮಾಡ್ತಿದೆ. ಮುಖ್ಯವಾಗಿ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ರಾಯಚೂರಲ್ಲಿ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತಿದ್ದೀವಿ. ಈ ಉದ್ಯೋಗ ಮೇಳ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿ ನಾವು ಒಂದು ಪರ್ಟಿಕ್ಯುಲರ್ ಒಂದು ಇಂಡಸ್ಟ್ರಿಯಲ್ಲಿ ಉದ್ಯೋಗ ಮೇಳ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈಗ ನಿಮಗೆಲ್ಲ ಗೊತ್ತಿರುತ್ತೆ, EV ಇಂಡಸ್ಟ್ರಿ, ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಟೆಕ್ನಿಷಿಯನ್, ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಯಲ್ಲಿ ತುಂಬ ಜಾಬ್ಸ್ ಇದೆ. ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಓಲಾ, ಏತರ್, TVS ಎಲ್ಲ ಕಂಪ್ನಿಗಳು ಜಾಸ್ತಿ ಆಗ್ತಿದೆ. ಈ ಇಂಡಸ್ಟ್ರಿಯಲ್ಲಿ ತುಂಬ ಜಾಬ್ ಆಪರ್ಚುನಿಟಿ ಇದೆ. ನಮ್ಮದು CSR ಆಕ್ಟಿವಿಟೀಸ್ ಇರುತ್ತೆ, ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್, ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್, CSR ಆಕ್ಟಿವಿಟೀಸ್ ಇದೆ. ಓಕೆನಾ? ಇದಕ್ಕೆ ಅಕ್ಸೆಂಚರ್ ಕಂಪ್ನಿ ಸ್ಪಾನ್ಸರ್ ಮಾಡ್ತಾ ಇರೋದು. ಓಕೆನಾ? ಈ ಸ್ಪಾನ್ಸರ್ ಮಾಡ್ತಾ ಇರೋದ್ರ ನಾವು 1 ತಿಂಗಳು ಫ್ರೀ ಟ್ರೈನಿಂಗ್ ಕೊಡ್ತೀವಿ. 1 ತಿಂಗಳು ಫ್ರೀ ಊಟ, ರೂಮು ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಕೆಲಸ ಕೊಡ್ತೀವಿ. ಈ ಟ್ರೈನಿಂಗ್ ಸೆಂಟರ್ ಎಲ್ಲೆಲ್ಲಿ ಇರುತ್ತೆ ಅಂದರೆ ಬೆಂಗಳೂರಲ್ಲಿ, ಪುಣೆ, ಡೆಲ್ಲಿ, ಕೋಲ್ಕತ್ತಾ, ಈ 4 ಕಡೆ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಬಟ್ ಕೆಲಸ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಂದ್ರೂ ಕೆಲಸ ಸಿಗುತ್ತೆ. ಮುಖ್ಯವಾಗಿ ಈ ಇಂಡಸ್ಟ್ರಿಯಲ್ಲಿ ನಾವು 1 ತಿಂಗಳು ಟ್ರೈನಿಂಗು, ಫ್ರೀ ಊಟ ಮತ್ತು ರೂಮ್ ಎಲ್ಲ ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ಕೆಲಸ ಕೊಡ್ತೀವಿ. ಇದಕ್ಕೆ ಎಜುಕೇಷನ್ PUC ಮೇಲೆ ಯಾರನ್ನ ಆಗಿರ್ಬೋದು, PUC ಆಗಿರ್ಬೋದು, ಇಲ್ಲಾಂದರೆ ಡಿಪ್ಲೊಮಾ ಆಗಿರ್ಬೋದು, ಎನಿ ಡಿಗ್ರಿ ಆಗಿರ್ಬೋದು. ಆಲ್ರೆಡಿ ತುಂಬ ಜನ ಬೆಂಗಳೂರಲ್ಲಿ ತುಂಬ ಜನ ಜಾಯ್ನ್ ಆಗ್ತಾ ಇದ್ದಾರೆ. ಈ ರಾಯಚೂರು ಈ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಬಂದಾಗ, ಉತ್ತರ ಕರ್ನಾಟಕದಲ್ಲಿ ಬಂದಾಗ ಉದ್ಯೋಗದ ಸಮಸ್ಯೆ ತುಂಬ ಇದೆ. ಅದರಲ್ಲೂ ಗ್ರಾಜ್ಯುಯೇಟ್ಗಳು 29, ಇತ್ತೀಚೆಗೆ ಒಂದು ರೀಸೆಂಟಾಗಿ ಒಂದು ಸರ್ವೆ ಪ್ರಕಾರ 29% ಅಷ್ಟು ಗ್ರಾಜ್ಯುಯೇಟ್ಗಳು ಅನ್ಎಂಪ್ಲಾಯ್ಡ್ಗಳು ಇದ್ದಾರೆ. ಅವ್ರ ಎಜುಕೇಷನ್ ತಕ್ಕಂಥ ಉದ್ಯೋಗಗಳಿದ್ದಾರೆ. ಬಟ್ ಇದು ಎಲ್ಲರಿಗೂ ಸೂಟ್ ಆಗುತ್ತೆ. 1 ವರ್ಷ 2 ವರ್ಷ ಮಾಡಿದ್ಮೇಲೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಸೊ ಈ ಉದ್ದೇಶದಿಂದ ನಾವು ಮಾಡಬೇಕು ಅಂತ ಈ ಪ್ರೆಸ್ ಮೀಟ್ ಕರೆದಿದ್ದು. ಇವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದ. ಈ ಸಂದರ್ಭದಲ್ಲಿ ಉದ್ಯೋಗ ವಿನಿಮಯ ಕಚೇರಿ ರವಿಕುಮಾರ್, ಮಂಜುನಾಥ್, ಸಂಜೀವ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. நாவெல்லாம் முன்னாடி வந்த நின்னா என் முன்னாடி எந்த ஹீரோவும் நிக்க முடியாத ராஜா. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿಸಿಲಿನಿಂದ ತತ್ತರಿಸಿದ ಜನರಿಗೆ ರಾತ್ರಿ ಇಡೀ ಸುರಿದ ಮಳೆಯಿಂದ ತಂಪು ವಾತಾವರಣ ಸಂತೋಷ ತಂದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡ ಘಟನೆ ಜರುಗಿದೆ. ಬಿಸಿಲಿನಿಂದ ತತ್ತರಿಸಿದ ಜನರಿಗೆ ರಾತ್ರಿಯಿಡೀ ಸುರಿದ ಮಳೆಯಿಂದ ತಂಪು ವಾತಾವರಣ ಆಹ್ಲಾದ ತಂದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡ ಘಟನೆ ಜರುಗಿದೆ. ನಗರದ APMCಯಲ್ಲಿ ಮಾರಾಟಕ್ಕೆ ತಂದ ಭತ್ತ ನೀರಿನಲ್ಲಿ ತೊಯ್ದು ಲಕ್ಷಾಂತರ ಮೌಲ್ಯದ ಮಾಲು ನೀರಿನಲ್ಲಿ ನೆನೆದು ಹೋಗಿದೆ. ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಜಿಲ್ಲೆಯ ರೈತರ ಭತ್ತ ನೀರು ಪಾಲಾಗಿದೆ. ಕೆಲ ವರ್ತಕರು ಖರೀದಿಸಿದ್ದ ಭತ್ತವು ನೀರಿನಲ್ಲಿ ತೇಲುವಂತಾಗಿದೆ. ಸಾಯಿ ಕೃಪಾ ಟ್ರೇಡರ್ಸ್ಗೆ ಸೇರಿದ 400 ಚೀಲ ನೀರಿನಲ್ಲಿ ಆವೃತವಾಗಿದೆ. APMCಯಲ್ಲಿ ರೈತರ ಬೆಳೆಗಳಿಗೆ ರಕ್ಷಣೆ ಇಲ್ಲದಂತಾಗಿ ಪ್ರತಿ ಬಾರಿಯೂ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತಿರುವುದು ಮುಂದುವರೆದಿದೆ. ರೈತರಿಂದ ಕರ ಸಂಗ್ರಹಿಸುವ APMC ರೈತರ ಮಾಲಿಗೆ ರಕ್ಷಣೆ ನೀಡುತ್ತಿಲ್ಲ. ಹಾನಿಗೆ ರೈತರಿಗೆ ಪರಿಹಾರ ಒದಗಿಸಬೇಕೆನ್ನುವುದು ರೈತರ ಒತ್ತಾಯವಾಗಿದೆ. ತಾಲೂಕಿನ ಅನೇಕ ಗ್ರಾಮಗಳಲ್ಲಿಯೂ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಸಮಸ್ಯೆಯಾಗಿದೆ. ಚಂದ್ರಬಂಡ, ಕಡಗಂದೊಡ್ಡಿ, ಸಿಂಗನೋಡಿ, ಸಗಂಕುಂಟ ಸೇರಿದಂತೆ 10 ಗ್ರಾಮಗಳಲ್ಲಿ ಬೆಳೆ ನಷ್ಟವಾಗಿದೆ. ಮಾವು, ಮೋಸಂಬಿ, ಪಪ್ಪಾಯಿ, ದಾಳಿಂಬೆ ಫಸಲು ಗಾಳಿಗೆ ನೆಲಕ್ಕುರುಳಿವೆ. ರಾತ್ರಿ ನಿದ್ದೆಯಲ್ಲಿದ್ದ ಜನರಿಗೆ ಏಕಾಏಕಿ ಜೋರಾದ ಮಳೆಯಿಂದಾಗಿ ಜಾಗರಣೆ ಮಾಡುವಂತಾಗಿದೆ. ಮಳೆಯಿಂದ ಆಶ್ರಯ ಪಡೆಯಲು ಜನರು ಬೇರೆ ಸ್ಥಳಕ್ಕೆ ತೆರಳುವಂತಾಯಿತು. ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನರು ಪರಿತಪಿಸುವಂತಾಯಿತು. ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದ ಜನರಿಗೆ ಮೊದಲ ಮಳೆಯೇ ಸಮಸ್ಯೆಯನ್ನು ಸೃಷ್ಟಿಸಲು ಕಾರಣವಾಯಿತು.
ಮಾತಾಡೋದು. ಇಲ್ಲಿ ಮಕ್ಕಳು ನಮ್ಮ ತೆಲಂಗಾಣದಿಂದ ಬಹಳ ಕವಳೆ ಬರ್ತಾ ಇರ್ತೇವೆ. ಈಗ ಮಳೆಗಾಲ ಪ್ರಾರಂಭದಿಂದ ರೈತರಿಗೆಲ್ಲ ಭಾಳ ತೊಂದರೆ ಇದೆ. ಇದರಿಂದ ವ್ಯವಸ್ಥೆನೂ ಸರಿಯಾಗಿಲ್ಲ. ಟಿನ್ ಶೆಡ್ ಮಾಡಿಸಿದ್ದಾರೆ, ಎಲ್ಲ ಸೋರ್ತಾ ಇದೆ. ಇದರಲ್ಲಿ ರಿಪೇರಿ ಮಾಡಿಸಿಲ್ಲ. ಮಾರ್ಕೆಟ್ ಫೀಸ್ ನೋಡಿದ್ರೆ 12 ಕೋಟಿ ಮಾರ್ಕೆಟ್ ಫೀಸ್ ಕನೆಕ್ಷನ್ ಆಗುತ್ತೆ. ಆಡಳಿತ ಅದರ ಚೆನ್ನಾಗಿ ನೋಡ್ತಾ ಇಲ್ಲ. ವ್ಯವಸ್ಥೆನೂ ಸರಿಯಾಗಿಲ್ಲ. ಇದರೊಳಗೆ ರೈತರಿಗೆ 2600 ಹೋಗೋ ಮಾಲ್ ಇವತ್ತು 2000 ನಮ್ಗೆ ಹೋಗೋದಿಲ್ಲ. ಈ ಥರ ತೊಯ್ದು ಮಾಲ್ ಯಾರು ತಗೊಂಬೋರಿಲ್ಲ ಏನ್ರಿ. ಈಗ ವರ್ತಕರು ಮತ್ತೆ ಇಲ್ಲಿ ಸೂಟ್ ಕೊಡಬೇಕು. ಅವರಿಗೆ ತೊಯ್ಲಾದ ಮಾಲಿಗೂ ಸೂಟ್ ಕೊಡಬೇಕು, ತೊಯ್ದ ಮಾಲಿಗೂ ಸೂಟ್ ಕೊಡಬೇಕು. ರೇಟ್ ಏನು ರೇಟ್? ರೇಟ್ 2700 ಇದೆ. ಈಗ 2000 ರೂಪಾಯಿ 2000ರಿಂದ 2200 300 ರೂಪಾಯಿ ಕಡಿಮೆ ಆಗುತ್ತೆ ಈಗ. ಯಾಕಂದರೆ ಅವ್ರಿಗೂ ತಗೊಂಡವ್ರು ಖರೀದಾರಿಗೂ ನುಕ್ಸಾನ ಆಗುತ್ತೆ. ಈ ಥರ ಅವ್ರಿಗೂ ಭಾಳ ತೊಂದರೆ ಆಗುತ್ತೆ. ಕೆಲ ಬಾಧ್ಯತೆ APMC ಮಾರ್ಕೆಟ್ ಅವರು ಆಡ್ತಾ ಚೆನ್ನಾಗಿ ಇದ್ದಾರೆ, ಮಾಡಿಲ್ಲ, ಸುಧಾರಣೆ ಮಾಡಿಲ್ಲ, ರಿಪೇರಿ ಮಾಡಿಸಿಲ್ಲ. ಏನು ಸರ್ ಎಲ್ಲಿ ನೋಡಿದ್ರೆ ಎಲ್ಲ ಕಡೆ ಬಂದಿಲ್ಲ. ಎಲ್ಲ ಪ್ಲಾಟಲ್ಲಿ ಸುರ್ತಾ ಇದೆ. ನೀರಿನ ವ್ಯವಸ್ಥೆ ಸರಿಯಾಗಿ ಹೋಲಿಕೆ ಮಾಡಿಲ್ಲ, ಖಾಲಿ ಮಾಡಿಲ್ಲ. ರೈತರು ತೆಲಂಗಾಣದಿಂದ, ಆಂಧ್ರದಿಂದ, ನಮ್ಮ ಕರ್ನಾಟಕದಿಂದ ಏನ್ರಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಈಗ ಇಲ್ಲಿಂದ ಎಲ್ಲ ಅವರಿಗೆ ರೈತರಿಗೆ ಎಲ್ಲ ಅನ್ನದ ಅವಶ್ಯಕತೆಯಿಂದ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ನರ್ಸರೆಡ್ಡಿ ಅಂತೇಳಿ. ಏನು ಸರ್ ಸುದ್ದಿ ಇದೆ. ಎಸ್ಯುಸಿಐಸಿ ಪಕ್ಷದ ವತಿಯಿಂದ ಜಮಾಲುದ್ದೀನ್ ಅವರ ಸ್ಮರಣ ಸಭೆ ಕಾರ್ಯಕ್ರಮವನ್ನು ನಗರದ ವಿದ್ಯಾನಿಧಿ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಎಸ್ಯುಸಿಐಸಿ ಪಕ್ಷ ವತಿಯಿಂದ ಜಮಾಲುದ್ದೀನ್ ಅವರ ಸ್ಮರಣೆ ಸಭೆ ಕಾರ್ಯಕ್ರಮವನ್ನು ನಗರದ ವಿದ್ಯಾನಿಧಿ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಎಸ್ಯುಸಿಐ ಕಮ್ಯುನಿಸ್ಟ್ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರು ಹಾಗೂ AIKKMS ರಾಜ್ಯ ಕಾರ್ಯದರ್ಶಿ ಎಂ ಶಶಿಧರ್ ಮಾತನಾಡಿ, ಜಮಾಲುದ್ದೀನ್ ಅವರ ಜೀವನವನ್ನು ಆಳವಾಗಿ ಪ್ರೀತಿಸಿದರು. ವೈಚಾರಿಕತೆಗಾಗಿ ಹುಡುಕಾಟ ನಡೆಸಿದರು. ಬಡತನದಲ್ಲಿ ಇದ್ದರೂ ಸಹ ನೊಂದವರ ಬಡವರ ಜೊತೆ ನಿಂತು ಅವರಿಗೆ ಸಹಾಯ ಮಾಡುತ್ತಲೇ ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟಕ್ಕೆ ಮುಂದಾಗುತ್ತಿದ್ದರು. ಆದ್ದರಿಂದಲೇ ತಲಮಾರಿ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಅತ್ಯಂತ ಪ್ರಿಯ ಪಾತ್ರರಾಗಿದ್ದಾರೆ ಎಂದರು. ತಾವು ನಂಬಿದ ತತ್ವಕ್ಕಾಗಿ ರಾಜಿ ಮಾಡಿಕೊಳ್ಳದೆ ಜೀವನ ನಡೆಸಿದ್ದಾರೆ. ಇದು ಅವರ ಅತ್ಯಂತ ಪ್ರಮುಖ ಗುಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್ ಮಾತನಾಡಿ, ಜಮಾಲುದ್ದೀನ್ ಅವರು ವಿಶಿಷ್ಟ ಪ್ರಗತಿಪರ ಗುಣಗಳನ್ನು ಹೊಂದಿದ್ದರು. ವೈಚಾರಿಕ, ಸಾಂಸ್ಕೃತಿಕ, ರಾಜಕೀಯ ಹೋರಾಟವನ್ನು ನಿರಂತರವಾಗಿ ನಡೆಸಿದರು. ರೈತ ಸಂಘಟನೆಯ ಸದಸ್ಯರಾಗಿ ಹೋರಾಟವನ್ನು ಆರಂಭಿಸಿ ಕಮ್ಯುನಿಸ್ಟ್ ವಿಚಾರಕ್ಕೆ ಆಕರ್ಷಿತರಾಗಿ ಕಮ್ಯುನಿಸ್ಟ್ ಪಕ್ಷದ ಅರ್ಜಿದಾರ ಸದಸ್ಯರಾದರು. ಕುಟುಂಬದ ವೈಯಕ್ತಿಕ ಬದುಕಿಗಿಂತ ಅವರು ಸಾಮಾಜಿಕ ಅವಶ್ಯಕತೆ ಬಗ್ಗೆ ಯಾವಾಗಲೂ ಯೋಚಿಸುತ್ತಿದ್ದರು ಎಂದು ಹೇಳಿದರು. ಸ್ವತಃ ಬಡತನ ಅನುಭವಿಸುತ್ತಿದ್ದರೂ ಸಹ ದುಡಿಯುವ ಜನತೆ ಸಂಕಷ್ಟ ನೋಡಿದಾಗ ಅವರ ಮನ ಮಿಡಿಯುತ್ತಿತ್ತು. ಬಡ ಜನರನ್ನು ಆಳವಾಗಿ ಪ್ರೀತಿಸುತ್ತಿದ್ದರು. ತಲಮಾರಿ ರೈತ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ. ರೈತರ ಯಾವುದೇ ಸಮಸ್ಯೆಗಳು ಬಂದಾಗ ಒಗ್ಗಟ್ಟಿನಿಂದ ಹೋರಾಟ ಕಟ್ಟಿದ್ದಾರೆ ಎಂದರು. ಜೀವನ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಇಷ್ಟೊಂದು ಜಿಲ್ಲಾ ನಾಯಕರುಗಳು ಹಾಗೂ ನೀವೆಲ್ಲ ಮಾತಾಡಿದ್ದೀರ. ನಿಜವಾಗ್ಲೂ ಎಷ್ಟು ಅವರಲ್ಲಿ ಜೀವನ ಸ್ಫೂರ್ತಿ ಇತ್ತು ಅನ್ನೋದು ಭಾಳ ಇದೆ. ಹಾಗೆಯೇ ವೈಚಾರಿಕತೆ ಬಗ್ಗೆ ಯಾವ ರೀತಿ ರಾಜರಹಿತವಾಗಿ ಇರಬೇಕು, ಏನೇ ಬರಬೇಕು ನೋಡಿ. ಅವರು ಕವಿತ್ ಸರ್ ಹೇಳಿದ್ರು, ಅಷ್ಟೆಲ್ಲ ಬಂದರೂ ಕೂಡ 13 ಕುಟುಂಬಗಳು ಅದನ್ನು ರಾಜಿ ಮಾಡಿಕೊಂಡಿದ್ರು ಕೂಡ ಇವರು ರಾಜಿ ಮಾಡಿಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬದುಕಿಗೆ ಸತ್ಯ ಅನ್ನೋದು ಏನು ಅನ್ನೋ ಹುಡುಕಾಟದಲ್ಲಿ ಅವರಿದ್ರು. ಬದುಕಿನ ಸತ್ಯ ಅಂದ್ರೆ ಏನು? ಸೊ ಆ ಸತ್ಯ ಬಹಳ ಮುಖ್ಯ. ಹಾಗಾಗಿ ನಾವು ಹೇಗೆ ಬದುಕ್ತೀವಿ ಅದು ಮುಖ್ಯ ಅಲ್ಲ. ಯಾಕಂದ್ರೆ ಗೊತ್ತಿದೆ ನಿಮಗೆ, ಸಾಕ್ರಟೀಸ್ ನನಗೆ ಜ್ಞಾಪಕ ಬರ್ತಾ ಇದೆ. ಅವರು ಎಕ್ಸಾಕ್ಟ್ಲಿ ಸೇಮ್ ಅಂತ ಹೇಳಿದ್ರೆ ಅವರು ರಾಜಪ್ರಭುತ್ವದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಗ ಸ್ವಾತಂತ್ರ್ಯಕ್ಕಲ್ಲ ಸಿಕ್ತವ್ರ ಹತ್ರ ಎಲ್ಲ ಹೋಗೋರು. ನೀವು ರಾಜಪ್ರಭುತ್ವದ ಬಗ್ಗೆ ಪ್ರಶ್ನೆ ಕೇಳಿ, ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ, ಯಾವುದನ್ನು ಕೂಡ ಅಂಧವಾಗಿ ಒಪ್ಕೋಬಾರದು. ನಮ್ಮಲ್ಲಿ ಪ್ರಶ್ನಾರ್ಥಕ ಮನೋಭಾವ ಬರಬೇಕು. ಅದರ ಮೂಲಕ ನಮ್ಮ ಚಿಂತನೆ ಬೆಳವಣಿಗೆ ಆಗುತ್ತೆ ಅಂತೇಳಿ ಸಾಕ್ರಟೀಸು ಇಡೀ ರಾಜ್ಯ ತುಂಬ ಪ್ರಚಾರ ಮಾಡ್ತಾ ಇದ್ದಾಗ ರಾಜನಿಗೆ ಉಪನ್ಯಾಸಕ ಖಾಲಿದ್ ಮೊಯಿನುದ್ದೀನ್ ಮಾತನಾಡಿ, ಜಮಾಲುದ್ದೀನ್ ಅವರಿಗೆ ಶಿಕ್ಷಣ ಪಡೆದವರಿಗೆ ಬಲು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರು. ಯಾರಾದರೂ ಊರಲ್ಲಿ ಉನ್ನತ ಶಿಕ್ಷಣ ಪಡೆದರೆಂದರೆ ತಮ್ಮ ಮಕ್ಕಳೇ ಪಡೆದಂತೆ ಎಂಬ ರೀತಿಯಲ್ಲಿ ಸಂಭ್ರಮ ಅವರಲ್ಲಿ ಕಾಣಬಹುದಿತ್ತು. ಶಿಕ್ಷಣ ಮತ್ತು ಜ್ಞಾನಕ್ಕಾಗಿ ಅವರಲ್ಲಿ ತುಡಿತ ಇತ್ತು. ಬಹಳ ಉದಾರವಾದಿ ಮನೋಭಾವವನ್ನು ಹೊಂದಿದ್ದರು ಎಂದರು. AIKKMS ಜಿಲ್ಲಾ ಕಾರ್ಯದರ್ಶಿ ಮಲ್ಲನಗೌಡ ಮಾತನಾಡಿ,
ನಮ್ಮ ರೈತ ಸಂಘಟನೆಯನ್ನು ಆರೋಗ್ಯದ ಸಮಸ್ಯೆ ಇದ್ದರೂ ಸಹ ಅತ್ಯಂತ ಶ್ರದ್ಧೆ ಮತ್ತು ಶ್ರಮದಿಂದ ಕಟ್ಟಿ ಬೆಳೆಸಿದರು. ತಲಮಾರಿ ಭಾಗದಲ್ಲಿ ನಮ್ಮ ರೈತ ಸಂಘಟನೆ ತಳ ಊರಲು ಅವರ ಮುಂದೂಡಿನಿಂದ ಸಾಧ್ಯವಾಯಿತು. ನರೇಗಾ ಕೆಲಸ ನೀಡುವ ಹೋರಾಟ ಕಟ್ಟಲು ಅವರು ಕಾರಣರಾಗಿದ್ದರು ಎಂದು ಹೇಳಿದರು. ಜಮಾಲುದ್ದೀನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಸ್ಯುಸಿಐಸಿ ಜಿಲ್ಲಾ ಸಮಿತಿ ಸದಸ್ಯ ಜಾಸ್ತಿ KKMS ಸಂಘಟನೆ ಸದಸ್ಯರಾದ KKMS ಅಲ್ಲಿ ದುಡಿದುಕೊಂಡು ಬಹಳ ಬಲಿಷ್ಠವಾದ ಚಳವಳಿಗಳನ್ನು ಕಟ್ಟಿದ್ರು. ಊರಿನಲ್ಲಿ ಎಷ್ಟೋ ಬಡವರಿಗೆ ಕೌಶಲ್ಯಗಳನ್ನು ಕೊಡಿಸಿದರು. ಮತ್ತೆ ಆ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ಕೆಲಸ ಮಾಡಿದರು. ಮತ್ತೆ ಸುತ್ತಮುತ್ತಲಿನ ಗ್ರಾಮದ ರೈತರ ನಡುವೆ ಬಹಳ ಕೆಲಸ ಮಾಡಿದರು. ಬಹಳ ಆಕ್ಟಿವ್ ಆಗಿ ಮತ್ತೆ ಎಷ್ಟೋ ಸಂಘಟನಾಕಾರರನ್ನ ಸಂಘಟನೆಗೆ ಹುಟ್ಟು ಹಾಕಿದ್ರು. ಜೊತೆಗೆ ಆ ಪ್ರಕ್ರಿಯೆಯಲ್ಲಿ ಪಕ್ಷದ ಚಿಂತನೆಗಳಿಗೂ ಬಹಳ ಅಟ್ರಾಕ್ಟ್ ಆದರು. ಆ ಕ್ರಿಯೆಯಲ್ಲಿ ನಾವು ಅರ್ಜಿದಾರ ಸದಸ್ಯತ್ವವನ್ನು ಕೊಡ್ತೀವಿ. ಬಹಳ ಸ್ವಲ್ಪ ದಿವಸ ನಂತರ ಅದಾದ ನಂತರ ಅವರು ಪಕ್ಷದಲ್ಲಿ ತೊಡಗಿಸಿಕೊಂಡು ಪಕ್ಷದ ಚಟುವಟಿಕೆ, ಸೈದ್ಧಾಂತಿಕ ಹೋರಾಟ, ಸಾಂಸ್ಕೃತಿಕ ಹೋರಾಟ, ರಾಜಕೀಯ ಹೋರಾಟ ಎಲ್ಲದರಲ್ಲೂ ತಮ್ಮನ್ನು ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡು ಎತ್ತರಕ್ಕೆ ಏರ್ತಾ ಅವರು ಆ ಪ್ರಕ್ರಿಯೆಯಲ್ಲಿ ಪಕ್ಷ ಪ್ರೈಮರಿ, ಫ್ಯಾಮಿಲಿ ಸೆಕೆಂಡರಿ, ಪಕ್ಷ ಪ್ರಮುಖ, ಕುಟುಂಬ ನೆಕ್ಸ್ಟ್ ಜವಾಬ್ದಾರಿ ಅನ್ನೋ ಮಟ್ಟಿಗೆ ಅವರು ಪಕ್ಷವನ್ನು ಗುರುತಿಸಿಕೊಂಡು ಎನ್ಎಸ್ ವೀರೇಶ್, ಮಹೇಶ್ ಚಿಕ್ಕಲಪರವಿ, ಚನ್ನಬಸವ ಜಾನೇಕಲ್, ರಾಮಣ್ಣ, ಅಣ್ಣಪ್ಪ ಹಾಗೂ ಪಕ್ಷದ ಸದಸ್ಯರಾದ ಎಐಕೆಎಂಎಸ್ನ ಕಾರ್ಯಕರ್ತರು, ಜಮಾಲುದ್ದೀನ್ ಅವರ ಮಕ್ಕಳು ಭಾಗವಹಿಸಿದರು. ತಾಲೂಕಿನಾದ್ಯಂತ ರಾತ್ರಿ ಇಡೀ ಭಾರೀ ಮಳೆಯಾಗಿದ್ದು ಯರಗೇರ ಹೋಬಳಿಯಲ್ಲಿ 136 ಮಿಲಿಮೀಟರ್ ದಾಖಲೆ ಮಳೆಯಾಗಿದೆ. ತಾಲೂಕಾದ್ಯಂತ ರಾತ್ರಿ ಇಡೀ ಭಾರೀ ಮಳೆಯಾಗಿದ್ದು ಯರಗೇರ ಹೋಬಳಿಯಲ್ಲಿ 136 ಮಿಲಿಮೀಟರ್ ದಾಖಲೆ ಮಳೆಯಾಗಿದೆ. ರಾತ್ರಿ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದೆ. ಯರಗೇರ ಹೋಬಳಿ ವ್ಯಾಪ್ತಿಯಲ್ಲಿ 136 ಮಿಲಿಮೀಟರ್ ಮಳೆಯಾಗಿ ಮೊದಲ ಮಳೆ ದಾಖಲೆ ನಿರ್ಮಿಸಿದೆ. ಇನ್ನು ಸಿಂಗನೂಡು ವ್ಯಾಪ್ತಿಯಲ್ಲಿ 52.5 ಮಿಲಿಮೀಟರ್ ಅತಿ ಕಡಿಮೆ ಮಳೆಯಾಗಿದೆ. ಮಿಟ್ಟಿ ಮಲ್ಕಾಪುರದಲ್ಲಿ 132 ಮಿಲಿಮೀಟರ್ ಮಳೆಯಾಗಿದೆ. ಕಲ್ಮಲ ಹೋಬಳಿಯಲ್ಲಿ 115 ಮಿಲಿಮೀಟರ್ ಮಳೆಯಾಗಿದೆ. ಬಿಜಿನ್ಗೇರಾದಲ್ಲಿ 111 ಮಿಲಿಮೀಟರ್ ಮಳೆಯಾಗಿದೆ. ಶಾಖವಾದಿಯಲ್ಲಿ 105.5 ಮಿಲಿಮೀಟರ್ ಮಳೆಯಾಗಿದೆ. ಮರ್ಚೆಟಾಳ್ ವ್ಯಾಪ್ತಿಯಲ್ಲಿ 102.5 ಮೀಟರ್ ಮಳೆಯಾಗಿದೆ. ಪುರ್ತಿಪ್ಲಿಯಲ್ಲಿ 89 ಮಿಲಿಮೀಟರ್ ಮಳೆಯಾಗಿದೆ. ಕಾಡ್ಲೂರು ವ್ಯಾಪ್ತಿಯಲ್ಲಿ 87 ಮಿಲಿಮೀಟರ್ ಮಳೆಯಾಗಿದೆ. ಆಪಲ್ ದಿನ್ನಿ ವ್ಯಾಪ್ತಿಯಲ್ಲಿ 87 ಮಿಲಿಮೀಟರ್ ಮಳೆಯಾಗಿದೆ. ಲಿಂಗನ್ ಖಾನ್ ದೊಡ್ಡಿಯಲ್ಲಿ 84ರಷ್ಟು ಮಿಲಿಮೀಟರ್ ಮಳೆಯಾಗಿದೆ. ಚಂದ್ರಬಂಡ ವ್ಯಾಪ್ತಿಯಲ್ಲಿ 64ರಷ್ಟು ಮಿಲಿಮೀಟರ್ ಮಳೆಯಾಗಿದೆ. ಚಿಕ್ಸುಗುರು ವ್ಯಾಪ್ತಿಯಲ್ಲಿ 63.5 ಮೀಟರ್ ಮಳೆಯಾಗಿದೆ. ಗಾಂಧಾಳ್ ವ್ಯಾಪ್ತಿಯಲ್ಲಿ 63.5 ಮಿಲಿಮೀಟರ್ ಮಳೆಯಾಗಿದೆ. ಇಡುಪ್ನೂರಿನಲ್ಲಿ 59 ಮಿಲಿಮೀಟರ್ ಮಳೆಯಾಗಿದೆ ಮತ್ತು ಸಿಂಗನೂಡು ವ್ಯಾಪ್ತಿಯಲ್ಲಿ 52.5 ಮಿಲಿಮೀಟರ್ ದಾಖಲಾಗಿದೆ. ಏಮ್ಸ್ ಸ್ಥಾಪನೆಗೆ ಹೋರಾಟ 2 ವರ್ಷಕ್ಕೆ ಪಾದಾರ್ಪಣೆ. ಏಮ್ಸ್ ಹೋರಾಟ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ನೆನಪಿಸುತ್ತಿದೆ ಪಂಪಣ್ಣ. ದೇವದುರ್ಗ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ, ಹಣ ಕೊಟ್ಟವರಿಗೆ ಚಿಕಿತ್ಸೆ, ದೂರು ಕೊಟ್ಟರೂ ಕ್ರಮ ಕೈಗೊಳ್ಳದ ಡಿಎಚ್ಒ ಮಲ್ಲಯ್ಯ ಕಟ್ಟಿಮನಿ. ಮೇ 17ರಂದು ಉಚಿತ ಉದ್ಯೋಗ ಮೇಳ, ಉಚಿತ ತರಬೇತಿ ನೀಡಿ ಉದ್ಯೋಗ ಅನಂತ್. ರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಎಪಿಎಂಸಿಯಲ್ಲಿ ಭತ್ತ ನೀರು ಪಾಲು. ತಾಲೂಕಾದ್ಯಂತ ಮಳೆ, ಯರಗೇರದಲ್ಲಿ 136 ಮಿಲಿಮೀಟರ್ ದಾಖಲೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now flat 50% discount. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಇಂದೇ ಭೇಟಿ ನೀಡಿ SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.